Hello everyone, myself Chaitra. This is marketing class. So, previous class we discussed about economic effects of advertising. So, this class we discuss about social effects of advertising. So, advertising is the reason for new changes taking place in the society. ಅಂದರೆ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನಂತಂದರೆ ಒಂದು ನ್ಯೂ ಚೇಂಜಸ್, ಒಂದು ಸೊಸೈಟಿನಲ್ಲಿ ನ್ಯೂ ಚೇಂಜಸ್ ಆಗೋದಕ್ಕೆ ಇದು ಒಂದು ಕೂಡ ಕಾರಣ ಆಗುತ್ತೆ. ನೆಕ್ಸ್ಟು ಇದು ಒಂದು ಲೀವಿಂಗ್ ಪ್ಯಾಟ್ರನ್ ಆಫ್ ಕನ್ಸ್ಯೂಮರ್ಸ್ನ ಏನು ಮಾಡ್ತಾ ಹೋಗುತ್ತೆ, ಆಲ್ಟರ್ ಮಾಡ್ತಾ ಹೋಗುತ್ತೆ ಬೈ ಇಂಟ್ರೊಡ್ಯೂಸಿಂಗ್ ಇನೋವೇಟಿವ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಇನೋವೇಟಿವ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಒಂದು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನೆಕ್ಸ್ಟು ಇದು ಏನು ಮಾಡ್ತಾ ಹೋಗುತ್ತೆ ಅಂದರೆ ಇದು ಒಂದು ನ್ಯೂ ವೇ ಆಫ್ ಲೈಫ್ನ ಸೊ ಏನು ಮಾಡ್ತಾ ಹೋಗುತ್ತೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟು ಸಮ್ಟೈಮ್ಸ್ ಇದು ಏನು ಮಾಡ್ತಾ ಹೋಗುತ್ತೆ ಅಂದರೆ ಕ್ರಿಯೇಟ್ ವೇರಿಯಸ್ ಹಾರಸ್, ಅಂದರೆ ಒಂದು ಇದು ನಾಟ್ ಓನ್ಲಿ ಕ್ರಿಯೇಟ್ ನ್ಯೂ ವೇ ಆಫ್ ಲೈಫ್ ಬಟ್ ಆಲ್ಸೋ ಕ್ರಿಯೇಟ್ ವೇರಿಯಸ್ ಹಾರಸ್, ಅಂದರೆ ಇದು ಒಂದು ಭಯಾನಕವಾದ ಒಂದು ಘಟನೆಗಳಿಗೆ ಏನಾಗ್ತಾ ಹೋಗುತ್ತೆ, ಕಾರಣ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇದು ಏನಪ್ಪ ಅಂದರೆ ಅಡ್ವರ್ಟೈಸಿಂಗ್ನ ಮೆನಿ ಟ್ರೇಡರ್ಸು ಮತ್ತು ಇಲ್ಲಿ ಮ್ಯಾನುಫ್ಯಾಕ್ಚರರ್ಸು ಮತ್ತು ಮಾರ್ಕೆಟಿಂಗ್ ಮಿಡಲ್ ಮೆನ್ಸು ಇವರೆಲ್ಲ ಏನು ಮಾಡ್ತಾ ಹೋಗ್ತಾರೆ, ಅವರ ಅಡ್ವಾಂಟೇಜಸ್ಸಿಗೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಅಡ್ವರ್ಟೈಸಿಂಗ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಇಲ್ಲಿ ಇದು ಏನಾಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಬೆಟರ್ಮೆಂಟ್ ಆಫ್ ಸೊಸೈಟಿ ಆರ್ ಫಾರ್ ಡಿಸ್ಟ್ರಕ್ಷನ್ ಪರ್ಪೋಸ್. ಅಂದರೆ ಇದು ಒಂದು ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಸಮಾಜ ಸುಧಾರಣೆಗೋಸ್ಕರ ನಾವೇನು ಮಾಡ್ತಾ ಹೋಗ್ಬೋದು, ಬಳಸ್ತಾ ಹೋಗ್ಬೋದು. ಮತ್ತು ಇನ್ನೊಂದು ಇಲ್ಲಿ ಡಿಸ್ಟ್ರಕ್ಷನ್ ಪರ್ಪಸ್ ಅಂದರೆ ಒಂದು ನಾಶದ ಪರ್ಪಸ್ಸಿಗೋಸ್ಕರನೂ ಕೂಡ ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಸೊ ಎರಡು ರೀತಿ ನಮಗೆ ಎಫೆಕ್ಟ್ನ ಬೀರ್ತಾ ಹೋಗುತ್ತೆ. ಫಸ್ಟ್ ಒನ್ನು ಪಾಸಿಟಿವ್ ಎಫೆಕ್ಟ್ ಆಫ್ ಅಡ್ವರ್ಟೈಸಿಂಗ್ ಆನ್ ಸೊಸೈಟಿ. ಸೊ ನೆಕ್ಸ್ಟ್ ಒನ್ನು ನೆಗೆಟಿವ್ ಎಫೆಕ್ಟ್ ಆಫ್ ಅಡ್ವರ್ಟೈಸಿಂಗ್ ಆನ್ ಸೊಸೈಟಿ. ಫಸ್ಟ್ ನಾವು ಪಾಸಿಟಿವ್ ಎಫೆಕ್ಟ್ಸ್ ಆಫ್ ಅಡ್ವರ್ಟೈಸಿಂಗ್ ಆನ್ ಸೊಸೈಟಿ ನೋಡ್ತಾ ಹೋಗೋಣ. ನಾವು ಇಲ್ಲಿ ಏನಪ್ಪ ಅಂದರೆ ರೆಫರ್ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಟು ಕನ್ಸ್ಯೂಮರ್ಸ್ ಆ್ಯಂಡ್ ಸೊಸೈಟಿನ ನೋಡಿದ್ರೆ ಇಲ್ಲಿ ಪಾಸಿಟಿವ್ ಎಫೆಕ್ಟ್ಸು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಈಗ ನೋಡ್ತಾ ಹೋಗೋಣ ಪಾಸಿಟಿವ್ ಎಫೆಕ್ಟ್ ಯಾವುದ್ಯಾವುದು ಅಂತ. ಫಸ್ಟ್ ನಾವು ಕನ್ಸ್ಯೂಮರ್ಸ್ಗೆ ಯಾವ ರೀತಿ ಇದು ಪಾಸಿಟಿವ್ ಎಫೆಕ್ಟ್ನ ಬೀರುತ್ತೆ ಅಂತ ನೋಡ್ತಾ ಹೋಗೋಣ. ಹೆಲ್ಪ್ಸ್ ಇನ್ ಈಸಿ ಪರ್ಚೇಸಿಂಗ್. ನೆಕ್ಸ್ಟ್ ಒನ್ನು helps in reducing shopping time. Next to connecting link, ensures fair price, easy decision, educating consumers. Next to high standard of living, promotes mail orders business. So first one helps in easy purchasing. Advertising helps consumers in easy purchasing of ಪ್ರಾಡಕ್ಟ್. ಏನಂದರೆ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಈಸಿ ಆಫ್ ಪರ್ಚೇಸಿಂಗ್, ಒಂದು ಕನ್ಸ್ಯೂಮರ್ಸ್ಗೆ ಏನು ಮಾಡ್ತಾ ಹೋಗುತ್ತೆ, ಈಸಿಯಾಗಿ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂದರೆ ಇದು ಗಿವ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ದಿ ರೀಸನೇಬಲ್ ಪ್ರೈಸಸ್. ಅಂದರೆ ಒಂದು ಪ್ರಾಡಕ್ಟ್ ಬಗ್ಗೆ ರೀಸನೇಬಲ್ ಪ್ರೈಸಸ್ ಆಗಿರ್ಬೋದು ಅಥವಾ ಕ್ವಾಂಟಿಟಿ, ಪ್ರಾಡಕ್ಟು ಎಲ್ಲಿ ಅವೈಲಬಿಲಿಟಿ ಇದೆ ಅನ್ನೋವಂಥದ್ದಾಗಿರ್ಬೋದು, ಈ ರೀತಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದ್ರಿಂದ ಏನು ಮಾಡ್ತಾ ಹೋಗುತ್ತೆ, ಕನ್ಸ್ಯೂಮರ್ಸ್ಗೆ ಒಂದು ಶಾಪಿಂಗ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಶಾಪಿಂಗ್ ಟೈಮ್. ಅಡ್ವರ್ಟೈಸಿಂಗ್ ಕ್ಲಿಯರ್ಲಿ ಪ್ರೊವೈಡ್ಸ್ ದಿ ಡೆಸ್ಟಿನೇಷನ್ ಅಬೌಟ್ ದಿ ಪ್ರಾಡಕ್ಟ್ ಅವೈಲಬಿಲಿಟಿ. ಅಂದರೆ ಒಂದು ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಪ್ರಾಡಕ್ಟ್ ಅವೈಲಬಿಲಿಟಿ ಅಂದರೆ ವೇರ್ ದಿ ಪ್ರಾಡಕ್ಟ್ ಅವೈಲೇಬಲ್, ಅಂದರೆ ಒಂದು ಪ್ರಾಡಕ್ಟ್ ಎಲ್ಲಿ ಅವೈಲೇಬಲ್ ಇದೆ ಅನ್ನೋವಂಥದ್ದು ಗೊತ್ತಾಗುತ್ತೆ.
ಸೊ ಕನ್ಸ್ಯೂಮರ್ ಡೈರೆಕ್ಟ್ಲಿ ರೀಚ್ ದಿ ಶಾಪಿಂಗ್ ಪಾಯಿಂಟ್ ಆ್ಯಂಡ್ ಕಾನ್ಸಂಟ್ರೇಟ್ ದೇರ್ ಎಫರ್ಟ್ಸ್ ಆನ್ ಪರ್ಚೇಸಸ್ ಆ್ಯಂಡ್ ದಿಸ್ ಸಬ್ಸ್ಟೆನ್ಷಿಯಲಿ ರೆಡ್ಯೂಸ್ ಶಾಪಿಂಗ್ ಟೈಮ್ ಆಫ್ ಕನ್ಸ್ಯೂಮರ್ಸ್. ಇಲ್ಲಿ ಏನಾಗ್ತಾ ಹೋಗುತ್ತೆ, ನಮಗೆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಇಲ್ಲಿ ಟೈಮ್ ಅಂದರೆ ನಾವು ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋ ಟೈಮ್ ಆಗಿರ್ಬೋದು, ಸೊ ಎಲ್ಲ ಕೂಡ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಕನೆಕ್ಟಿಂಗ್ ಲಿಂಕ್. ಇಲ್ಲಿ ಏನಂದರೆ ಎಸ್ಟಾಬ್ಲಿಷಿಂಗ್ ಎ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಒಂದು ಕನ್ಸ್ಯೂಮರ್ಸು ಮತ್ತು ಮ್ಯಾನುಫ್ಯಾಕ್ಚರ್ ನಡುವೆ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಒಂದು ಡೈರೆಕ್ಟ್ ಲಿಂಕ್ನ ಏನು ಮಾಡ್ತಾ ಹೋಗುತ್ತೆ, ಸ್ಥಾಪಿಸ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಇಟ್ ಎಲಿಮಿನೇಟ್ಸ್ ಮಿಡಲ್ ಮ್ಯಾನ್ನ ಏನು ಮಾಡ್ತಾ ಹೋಗುತ್ತೆ, ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ನಮಗೆ ಏನಪ್ಪ ಬೆನಿಫಿಟ್ ಆಗ್ತಾ ಹೋಗುತ್ತೆ ಅಂದರೆ, ಸೊ ಮಿಡಲ್ ಮ್ಯಾನ್ನ ಪಾರ್ಟ್ ಆಫ್ ಪ್ರಾಫಿಟ್ ಅಂದರೆ ಅವ್ರಿಗೆ ಕೊಡೋ ಅಂಥ ಕಮಿಷನ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ರೆಡ್ಯೂಸ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಪ್ರಾಡಕ್ಟಲ್ಲಿ ಒಂದು ಪ್ರೈಸ್ ಅಂದರೆ ಪ್ರಾಡಕ್ಟ್ ಪ್ರೈಸ್ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ಗೆ. ಸೊ ನೆಕ್ಸ್ಟ್ ಒನ್ನು ಎನ್ಶೂರಸ್ ಫೇರ್ ಪ್ರೈಸ್. ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ನಮಗೆ ಏನು ಮಾಡುತ್ತೆ, ಒಂದು ಅವೇರ್ನೆಸ್ನ ಮೂಡಿಸ್ತಾ ಹೋಗುತ್ತೆ. ಡಿಫ್ರೆಂಟ್ ಪ್ರೈಸಸ್ ದಟ್ ಮೇ ಚಾರ್ಜ್ಡ್ ಬೈ ದಿ ಮಾರ್ಕೆಟಿಂಗ್ ಮಿಡಲ್ ಮ್ಯಾನ್ಸ್. ಒಂದು ಮಾರ್ಕೆಟಿಂಗ್ ಮಿಡಲ್ ಮ್ಯಾನ್ಸು ನಮಗೆ ಡಿಫ್ರೆಂಟ್ ಪ್ರೈಸಸ್ನ ನಮಗೆ ಅವರು ಚಾರ್ಜ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದ್ರ ಬಗ್ಗೆ ನಮಗೆ ಅವೇರ್ನೆಸ್ನ ಮೂಡಿಸೋದ್ರಿಂದ ಇಲ್ಲಿ ಕನ್ಸ್ಯೂಮರ್ಸು, ಎಜುಕೇಟೆಡ್ ಕನ್ಸ್ಯೂಮರ್ಸ್ ಏನು ಮಾಡ್ತಾರೆ, ಫೇರ್ ಪ್ರೈಸ್ ಓನ್ಲಿ ಅಂದರೆ ಒಂದು ಫೇರ್ ಪ್ರೈಸ್ನ ಮಾತ್ರ ಏನು ಮಾಡ್ತಾ ಹೋಗ್ತಾರೆ, ಪೇ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಈಸಿ ಡಿಸಿಷನ್. ಅಡ್ವರ್ಟೈಸಿಂಗ್ ಎಕ್ಸ್ಪ್ಲೈನ್ಸ್ ದಿ ಫೀಚರ್ಸ್ ಆಗಿರ್ಬೋದು ಮತ್ತು ಕಂಟೆಂಟ್ ಮತ್ತು ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಮತ್ತು ಪ್ರೈಸ್, ಈ ರೀತಿ ಎಲ್ಲ ಆಲ್ಟರ್ನೇಟಿವ್ ಪ್ರಾಡಕ್ಟು ಬಗ್ಗೆ ಒಂದು ಮತ್ತು ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿ ಏನು ಮಾಡ್ತಾ ಹೋಗ್ಬೋದು, ಕನ್ಸ್ಯೂಮರ್ಸು ಒಂದು ಬೆಸ್ಟ್ ಪ್ರಾಡಕ್ಟ್ನ ಏನು ಮಾಡ್ತಾರೆ, ಅಂದರೆ ಒಂದು ಪರ್ಚೇಸ್ ಮಾಡೋದಕ್ಕೆ ಅವರು ಏನು ಮಾಡ್ತಾರೆ, ಡಿಸೈಡ್ ಮಾಡ್ತಾ ಹೋಗ್ಬೋದು. ಸೊ ಅಂದರೆ ಬಿಫೋರ್ ಅಂದರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಹೋಗ್ತಾರೆ, ಡಿಸೈಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ನು ಎಜುಕೇಟಿಂಗ್ ಕನ್ಸ್ಯೂಮರ್ಸ್. ಇದು ಒಂದು ಕೂಡ ಅಡ್ವರ್ಟೈಸಿಂಗ್ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ನ ಆಬ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರೆಸೆಂಟ್ ಮತ್ತು ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್. ಇಲ್ಲಿ ಪ್ರೆಸೆಂಟ್ ಮತ್ತು ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್ಗೆ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಅಂದರೆ ಡಿಸೆಪ್ಟಿವ್ ಅಂದರೆ ಒಂದು ಅಡ್ವರ್ಟೈಸರ್ ಇರ್ತಾರೆ ಅಲ್ವಾ. ಸೊ ಈ ಅಡ್ವರ್ಟೈಸರ್ ಬಗ್ಗೆ ಏನು ಮಾಡ್ತಾ ಹೋಗುತ್ತೆ, ಅವ್ರಿಗೆ ತಿಳಿಸ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ, ಕನ್ಸ್ಯೂಮರ್ಗೆ ಒಂದು ಅವೇರ್ನೆಸ್ಸು ಮೂಡಿಸ್ತಾ ಹೋಗುತ್ತೆ. ಇಲ್ಲಿ ಕನ್ಸ್ಯೂಮರ್ಸ್ ಆರ್ ರಿಲೀವ್ ಫ್ರಮ್ ದಿ ಥ್ರೆಟ್ ಆಫ್ ರಿಸೀವಿಂಗ್ ಬೈ ಅನ್ಸ್ಕ್ರಪ್ಟುಲಸ್ ಮ್ಯಾನುಫ್ಯಾಕ್ಚರ್ಸ್. ಅಂದರೆ ಒಬ್ಬ ಮ್ಯಾನುಫ್ಯಾಕ್ಚರರ್ಸು ಏನು ಮಾಡ್ತಾ ಹೋಗ್ತಾರೆ, ಒಂದು ಆದರೆ ಅಲ್ಲಿ ಪ್ರಾಡಕ್ಟಿಗೂ ಇದಕ್ಕೂ ಏನು ರಿಲೇಟೆಡೇ ಇರಲ್ಲ. ಸೊ ಅಂಥ ಪ್ರಾಡಕ್ಟ್ನೆಲ್ಲ ಏನು ಮಾಡ್ತಾ ಹೋಗ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡೋ ಅಂಥದ್ದನ್ನ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಎಜುಕೇಟೆಡ್ ದಿ ಕನ್ಸ್ಯೂಮರ್ಸ್, ಒಂದು ಕನ್ಸ್ಯೂಮರ್ಸ್ಗೆ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇಲ್ಲಿ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಏನು ಮಾಡ್ತಾ ಹೋಗುತ್ತೆ, ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಅಂದರೆ ಇದು ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸು ಮತ್ತು ಮ್ಯಾನುಫ್ಯಾಕ್ಚರ್ಸ್ ಮೇಂಟೈನ್ ದಿ ಕ್ವಾಲಿಟಿ ಟು ರಿಟೈನ್ ದಿ ಕಸ್ಟಮರ್ಸ್. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಜನರಲಿ ಅಡ್ವರ್ಟೈಸ್ಮೆಂಟ್ನ ಕೊಡೋ ಅಂಥ ಪ್ರಾಡಕ್ಟ್ಸ್ ಏನಾಗಿರುತ್ತೆ, ಅಂದರೆ ಕ್ವಾಲಿಟಿನ ಮೇಂಟೈನ್ ಮಾಡಿರ್ತಾರೆ. ಸೊ ಏನಕ್ಕೋಸ್ಕರ ಅಂದರೆ ರಿಟೈನ್ ಕಸ್ಟಮರ್ಸ್ ಅಂದರೆ ನಮ್ಮಲ್ಲಿರೋ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ನಾವು ಏನು ಮಾಡಬೇಕು, ನಮ್ಮ ಹತ್ರನೇ ನಾವು ಉಳಿಸ್ಕೋಬೇಕಂದ್ರೆ ಅವರನ್ನು ಏನು ಮಾಡಬೇಕು, ಮೇಂಟೈನ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂದರೆ ಒಂದು ಕ್ವಾಲಿಟಿನ ಪ್ರಾಡಕ್ಟಲ್ಲಿ ಮೇಂಟೈನ್ ಮಾಡಬೇಕು. ಮತ್ತು ಬೆನಿಫಿಟ್ಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಕಾಂಟ್ರಿಬ್ಯೂಟ್ ಫಾರ್ ಇನ್ಕ್ರೀಸಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಕಸ್ಟಮರ್ಸ್. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ
ನಾವು ಒಂದು ಕ್ವಾಲಿಟಿನ ಮತ್ತು ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದ್ರಿಂದ ಇಲ್ಲಿ ಆಟೋಮೆಟಿಕಲಿ ಕನ್ಸ್ಯೂಮರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಪ್ರಮೋಟ್ಸ್ ಮೇಲ್ ಆರ್ಡರ್ ಆ್ಯಂಡ್ ಬಿಸ್ನೆಸ್. ಇಲ್ಲಿ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಮೇಲ್ ಆರ್ಡರು ಮತ್ತು ಎಲೆಕ್ಟ್ರಾನಿಕ್ ಬಿಸ್ನೆಸ್ನ ಏನು ಗ್ರೋತ್ನ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಕನ್ಸ್ಯೂಮರ್ಸ್ ಏನು ಮಾಡ್ತಾ ಹೋಗ್ತಾರೆ ಅಂದರೆ ನಿಮಗೆ ಗೊತ್ತು ನವ್ಯ ಡೇಸಲ್ಲಿ ಆನ್ಲೈನ್ ಪರ್ಚೇಸಿಂಗ್ ಯಾವ ರೀತಿ ಜಾಸ್ತಿ ಆಗಿದೆ ಅಂತ. ಸೊ ಇಲ್ಲಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ, ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ. ಪ್ಲೇಸಿಂಗ್ ಆರ್ಡರ್ ವಿತ್ ದಿ ಡಿಸ್ಟ್ರಿಬ್ಯೂಟರ್ಸ್ ಅವೇ ಫ್ರಮ್ ದೇರ್ ರೆಸಿಡೆಂಟ್. ಅಂದರೆ ಅವರು ಮನೆಯಲ್ಲೇ ಕೂತ್ಕೊಂಡು ಒಂದು ಡಿಸ್ಟ್ರಿಬ್ಯೂಟರ್ಗೆ ಏನು ಮಾಡ್ತಾ ಹೋಗ್ತಾರೆ, ಅವರು ಆರ್ಡರ್ನ ಪ್ಲೇಸಿಂಗ್ ಮಾಡ್ತಾರೆ. ಮತ್ತು ಆ ಪ್ರಾಡಕ್ಟ್ನ ಸ್ಪಾಟ್ ಡಿಲಿವರಿ ಫೆಸಿಲಿಟಿ ಥ್ರೂ ದಿ ಅಡ್ವರ್ಟೈಸಿಂಗ್. ಅಂದರೆ ಸ್ಪಾಟ್ ಡಿಲಿವರಿ ಏನಾಗ್ತಾ ಹೋಗುತ್ತೆ, ಇದರಿಂದ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ನಾವು ಇಲ್ಲಿ ಅಡ್ವರ್ಟೈಸಿಂಗಿಂದ ಒಂದು ಸೊಸೈಟಿಗೆ ಯಾವ ರೀತಿ ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ನೆಕ್ಸ್ಟು ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎಜುಕೇಟಿವ್ ವ್ಯಾಲ್ಯೂ, ಎಲ್ಪ್ಸ್ ಪ್ರೆಸ್ ಮೀಡಿಯಾ. ಸೊ ಫಸ್ಟ್ ಒನ್ನು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಅಡ್ವರ್ಟೈಸಿಂಗ್ ಅನ್ನೋದು ನಾಟ್ ಓನ್ಲಿ ಡೈರೆಕ್ಟ್ಲಿ ದೇ ಆಫರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಟ್ ಆಲ್ಸೋ ಆಫರ್ ಇಂಡೈರೆಕ್ಟ್ಲಿ. ಸೊ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂದರೆ ಇನ್ಕ್ಲೂಡ್ ಒಕೇಶನ್ ಟು ಆರ್ಟಿಸ್ಟ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, ಸಿಂಗರ್ಸು, ಮ್ಯೂಸಿಷಿಯನು, ಫೋಟೋಗ್ರಾಫರು ಮತ್ತು ಪ್ರೆಸ್ ರಿಪೋರ್ಟರು. ಈ ರೀತಿ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮತ್ತು ಇದು ಇಂಡೈರೆಕ್ಟ್ಲಿ ಯಾವ ರೀತಿ ಅಂದರೆ ಅಡ್ವರ್ಟೈಸಿಂಗ್ ಈ ರೀಸನ್ ಫಾರ್ ಇನ್ಕ್ರೀಸ್ ಇನ್ ಮಾಸ್ ಸೇಲ್ಸ್. ಇಲ್ಲಿ ಅಡ್ವರ್ಟೈಸಿಂಗ್ನ ಕೊಡೋದ್ರಿಂದ ಒಂದು ಕಸ್ಟಮರ್ಸಲ್ಲಿ ನಾವು ಎಜುಕೇಟೆಡ್ ಮಾಡ್ತಾ ಹೋಗೋದ್ರಿಂದ ಸೊ ಮಾಸ್ ಸೇಲ್ಸ್ ಆಗ್ತಾ ಹೋಗುತ್ತೆ. ಮಾಸ್ ಪ್ರೊಡಕ್ಷನ್ನು, ಮಾಸ್ ಸಪ್ಲೈ ಆಫ್ ಇನ್ಪುಟ್ಸ್. ಅಂದರೆ ನಮಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದರೆ ಆಟೋಮೆಟಿಕಲಿ ಏನು ಮಾಡ್ತೀವಿ, ಮಾಸ್ ಪರ್ಚೇಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಈ ಮಾಸ್ ಪರ್ಚೇಸ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಸೇಲ್ಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ಫಸ್ಟು ಮಾಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿಂತ ಮುಂಚೆ ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಅದಕ್ಕೆ ಬೇಕಾಗಿರೋ ಇನ್ಪುಟ್ ಅಂದರೆ ಸಪ್ಲೈ, ಮಾಸ್ ಸಪ್ಲೈ ಆಫ್ ಇನ್ಪುಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ಏನು ಮಾಡ್ತಾ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇಲ್ಲಿ ಏನಾಗ್ತಾ ಹೋಗುತ್ತೆ, ಪೀಪಲ್ಲು ಒಂದು ಸೊಸೈಟಿನಲ್ಲಿ ಕ್ವಾಲಿಟಿ ಆಫ್ ಗೂಡ್ಸು ಮತ್ತು ಇಂಪ್ರೂವ್ಡ್ ಅಂದರೆ ಕ್ವಾಲಿಟಿ ಆಗಿರ್ಬೋದು, ಇಂಪ್ರೂವ್ಡ್ ಆಗಿರ್ಬೋದು, ಹೆಲ್ತ್ ಕಾನ್ಷಿಯಸ್ ಗೂಡ್ಸ್ನ ಅವರು ಏನು ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ತಿದ್ದಾರೆ ಅಂದರೆ, ಕನ್ಸಂಪ್ಷನ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಆಟೋಮೆಟಿಕಲಿ ಏನಾಗ್ತಾ ಹೋಗುತ್ತೆ, ಒಂದು ಸೊಸೈಟಿನಲ್ಲಿ ಪೀಪಲ್ಲು ವೆಲ್ಫೇರು ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಜಾಸ್ತಿ ಆಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಜುಕೇಟಿವ್ ವ್ಯಾಲ್ಯೂ. ಅಡ್ವರ್ಟೈಸಿಂಗ್ ಎಜುಕೇಟ್ ದಿ ಮೆಂಬರ್ ಆಫ್ ಸೊಸೈಟಿ. ಅಂದರೆ ಸೊಸೈಟಿನಲ್ಲಿರೋ ಎಲ್ಲ ಮೆಂಬರ್ಸ್ಗೂ ಏನು ಮಾಡ್ತಾ ಹೋಗುತ್ತೆ, ಒಂದು ಎಜುಕೇಟೆಡ್ನ ಮೂಡಿಸ್ತಾ ಹೋಗುತ್ತೆ. ಅವೈಲಬಿಲಿಟಿ ಆಫ್ ವೇರಿಯಸ್ ಕಾಂಪ್ಲಿಮೆಂಟರಿ ಆ್ಯಂಡ್ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್. ಅಂದರೆ ಇಲ್ಲಿ ನಮಗೆ ಯಾವ ರೀತಿ ವೇರಿಯಸ್ ಕಾಂಪ್ಲಿಮೆಂಟರಿ ಅಂದರೆ ಇದಕ್ಕೆ ಬದಲಾಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಸಿಗುತ್ತೆ. ಮತ್ತು ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಅಂದರೆ ಬೇರೆ ರೀತಿ ಕಾಂಪಿಟೇಷನ್ ಅಂದರೆ ಬೇರೆ ರೈವಲ್ ಪ್ರಾಡಕ್ಟ್ ಯಾವುದ್ಯಾವುದಿದೆ ಮತ್ತು ಅದ್ರ ರಿಲೇಟಿವ್ ಫೀಚರ್ಸ್ ಏನು ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಕನ್ಸ್ಯೂಮರ್ಸು ಅಂದರೆ ಸೊಸೈಟಿನಲ್ಲಿರೋ ಪೀಪಲ್ಸು ತಿಳ್ಕೊಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ದೀಸ್ ಆಸ್ಪೆಕ್ಟ್ ಆರೋಸ್ ಎ ಬೆಟರ್ ನಾಲೆಡ್ಜ್ ಅಮಾಂಗ್ ದಿ ಪೀಪಲ್. ಒಂದು ಏನು ಮಾಡ್ತಾ ಹೋಗುತ್ತೆ, ಒಂದು ಬೆಟರ್ ನಾಲೆಡ್ಜ್ನ ಏನು ಮಾಡ್ತಾ ಹೋಗುತ್ತೆ, ಮೂಡಿಸ್ತಾ ಹೋಗುತ್ತೆ. ಸೊ ದೇ ಬಿಕಮ್ ಇಂಟೆಲಿಜೆಂಟ್ ಬಯರ್, ದೇ ಬಿಕಮ್ ಎಕನಾಮಿಕ್ ಬಯರ್ಸ್, ದೇ ಅಂಡರ್ಸ್ಟ್ಯಾಂಡ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ವೇರಿಯಸ್ ಗೂಡ್ಸಸ್ ಆ್ಯಂಡ್ ಅಪ್ಲೈ ರ್ಯಾಷನಾಲಿಟಿ ವೈಲ್ ಪರ್ಚೇಸಿಂಗ್.
ಅಂದರೆ ಅವ್ರು ಏನಾಗ್ತಾ ಹೋಗ್ತಾರೆ, ಇಂಟೆಲಿಜೆಂಟ್ ಬೈಯರ್ ಆಗ್ತಾ ಹೋಗ್ತಾರೆ. ಸೊ ಅವ್ರಿಗೆ ಎಲ್ಲ ನಾಲೆಡ್ಜ್ ಎಲ್ಲ ಇದೆ ಅಂದರೆ ಅವರು ದೇ ಬಿಕಮ್ ಎ ಎಕನಾಮಿಕ್ ಬೈಯರ್. ಅಂದರೆ ಅವ್ರಿಗೆ ಒಂದು ನಾವು ಯಾವುದಕ್ಕೆ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು, ಯಾವ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಅಂಥದ್ದು ಅವರಿಗೆ ಏನು ಮಾಡ್ತಾ ಹೋಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಸೊ ದೇ ಅಂಡರ್ಸ್ಟ್ಯಾಂಡ್ ದಿ ಮೆರಿಟ್ ಆ್ಯಂಡ್ ಡಿಮೆರಿಟ್ಸ್. ಅಂದರೆ ಅವರು ಮೆರಿಟ್ ಮತ್ತು ಡಿಮೆರಿಟ್ಸ್ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ತಾರೆ. ಮತ್ತು ಅಪ್ಲೈ ರ್ಯಾಷನಾಲಿಟಿ ವೈಲ್ ಪರ್ಚೇಸಿಂಗ್. ಒಂದು ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಅಲ್ಲಿ ರ್ಯಾಷನಾಲಿಟಿನ ಏನು ಮಾಡ್ತಾ ಹೋಗ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟು ಎಲ್ಪ್ಸ್ ಇನ್ ಪ್ರೆಸ್ ಮೀಡಿಯಾ. ಇಲ್ಲಿ ನಾವು ಆಲ್ಮೋಸ್ಟ್ ಆಲ್ ಜನರಲಿ ಏನು ಹೇಳ್ಬೋದಪ್ಪ ಅಂದರೆ, ಒಂದು ಪ್ರೆಸ್ ಮೀಡಿಯಾಗೆ ಎಲ್ಲಿಂದ ಇನ್ಕಮ್ ಬರುತ್ತೆ ಅಂದರೆ ಥ್ರೂ ಅಡ್ವರ್ಟೈಸ್ಮೆಂಟಿಂದ ಅವ್ರಿಗೆ ಮೋರ್ ಇನ್ಕಮ್ ಬರುತ್ತೆ. ಸೊ ಇದರಿಂದ ಏನು ಮಾಡ್ತಾರೆ ಅಂದರೆ, ನ್ಯೂಸ್ ಪೇಪರರು ಏನು ಮಾಡ್ತಾರೆ, ಪೀಪಲ್ ಆರ್ ಬೈಯಿಂಗ್ ನ್ಯೂಸ್ ಪೇಪರ್ ಅಟ್ ಚೀಪರ್ ರೇಟ್ ಓನ್ಲಿ. ಏನಂದರೆ ಒಂದು ಪ್ರೆಸ್ ಮೀಡಿಯಾಗೆ ಮೋರ್ ಇನ್ಕಮ್ ಈ ಕಡೆಯಿಂದ ಟುವರ್ಡ್ಸ್ ಅಡ್ವರ್ಟೈಸ್ಮೆಂಟ್ ಕಡೆಯಿಂದ ಬರೋದ್ರಿಂದ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಚೀಪರ್ ವ್ಯಾಲ್ಯೂನಲ್ಲಿ ಕಾಮನ್ ಪೀಪಲ್ಗೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಪ್ರೆಸ್ ಅಂದರೆ ಒಂದು ನ್ಯೂಸ್ ಪೇಪರ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇದು ಏನು ಮಾಡ್ತಾ ಹೋಗ್ತಪ್ಪ ಅಂದರೆ, ಇಲ್ಲಿ ಕಾಮನ್ ಮ್ಯಾನು ಕೂಡ ಒಂದು ಸೊಸೈಟಿನಲ್ಲಿ ನ್ಯೂಸ್ ಪೇಪರ್ನ ಪರ್ಚೇಸ್ ಮಾಡೋ ರೀತಿ, ಅಂದರೆ ಅವರು ಅದನ್ನು ಓದೋ ರೀತಿ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದಿ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ಅಡ್ವರ್ಟೈಸಿಂಗ್ ಆನ್ ಸೊಸೈಟಿ. ಸೊ ನೆಕ್ಸ್ಟು ನೆಗೆಟಿವ್ ಎಫೆಕ್ಟ್ಸ್ ಆಫ್ ಅಡ್ವರ್ಟೈಸಿಂಗ್ ಆನ್ ಸೊಸೈಟಿ. ಇಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಯಾವುದ್ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಡಿಸೆಪ್ಟಿವ್ ಅಡ್ವರ್ಟೈಸಿಂಗ್, harmful effects. Advertising confuses people, aggressive selling, media misuse, message problem. ಒನ್ ಬೈ ಒನ್ನು ನೋಡ್ತಾ ಹೋಗೋಣ. ಫಸ್ಟ್ ಡಿಸೆಪ್ಟಿವ್ ಅಡ್ವರ್ಟೈಸಿಂಗ್. ಮೆನಿ ಅಡ್ವರ್ಟೈಸ್ಮೆಂಟ್ಸ್ ಆರ್ ಡಿಸೆಪ್ಟಿವ್ ಇನ್ ನೇಚರ್. ಅಂದರೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಂದು ಮೋಸವನ್ನು ಅಥವಾ ಏನು ಮಾಡ್ತಾ ಹೋಗ್ತಾರೆ, ಫ್ರಾಡ್ನ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ದೇ ಇಂಡ್ಯೂಸ್ ಟು ಪರ್ಚೇಸ್ ವರ್ತ್ಲೆಸ್ ಪ್ರಾಡಕ್ಟ್ಸ್. ಅಂದರೆ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಕಾಮನ್ ಪೀಪಲ್ ಕೂಡ ಏನು ಮಾಡ್ತಾ ಹೋಗ್ತಾರೆ, ಒಂದು ಪ್ರಾಡಕ್ಟ್ ಅಂದರೆ ಅದು ವರ್ತ್ಲೆಸ್, ಅಂದರೆ ಅದರಲ್ಲಿ ಅಂದರೆ ಒಂದು ಪ್ರಾಡಕ್ಟ್ನ ಅದು ಪರ್ಚೇಸ್ ಮಾಡೋದು ನಮಗೆ ಅದರಿಂದ ಏನೂ ವರ್ತ್ ಇರೋದಿಲ್ಲ. ಸೊ ಆ ರೀತಿ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡೋ ರೀತಿ ಮನವೊಲಿಸ್ತಾ ಹೋಗ್ತಾರೆ. ಸೊ ದೇ ಶೋ ಫಾಲ್ಸ್ ಇನ್ಫಾರ್ಮೇಷನ್. ಒಂದು ಫಾಲ್ಸ್ ಇಮೇಜ್ ಆಗಿರ್ಬೋದು, ಮತ್ತು ಐಡ್ ರಿಯಾಲಿಟಿ ಅಂದರೆ ರಿಯಲಾಗಿ ಏನಿದೆ ಅದನ್ನು ಹೈಡ್ ಮಾಡ್ತಾ ಹೋಗ್ತಾರೆ. ಮತ್ತು ಆ್ಯಂಡ್ ಡಸ್ ನಾಟ್ ಡಿಸ್ಕ್ಲೋಸ್ ದಿ ಪ್ರಾಡಕ್ಟ್ ಡಿಫೆಕ್ಟ್. ಇಲ್ಲಿ ಪ್ರಾಡಕ್ಟಲ್ಲಿ ಏನು ಡಿಮೆರಿಟ್ಸ್ ಅಥವಾ ಡಿಫೆಕ್ಟ್ ಇದೆ ಅನ್ನೋದನ್ನು ಶೋ ಮಾಡೋದಿಲ್ಲ. ಇದನ್ನು ಏನು ಮಾಡ್ತಾ ಹೋಗುತ್ತೆ, ಕನ್ಸ್ಯೂಮರ್ಸ್ ಕ್ರಿಟಿಸೈಸ್ ದಟ್ ದೇ ಇಶ್ಯೂಸ್ ಆರ್ ನಾಟ್ ಹೆಲ್ತಿಯರ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ. ಇಲ್ಲಿ ಒಂದು ಸೊಸೈಟಿನಲ್ಲಿ ಏನು ಮಾಡ್ತಾ ಹೋಗುತ್ತೆ, ಈ ಕನ್ಸ್ಯೂಮರ್ಸ್ಗೆ ಒಂದು ಮೋಸ ಮಾಡ್ತಕ್ಕಂಥದ್ದು, ಅಂದರೆ ಫಾಲ್ಸ್ ಇನ್ಫಾರ್ಮೇಷನ್ ಅಥವಾ ಇಮೇಜ್ನ ಏನು ಮಾಡ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದೆಲ್ಲ ಏನು ಹೆಲ್ತಿಯರ್ ಒಂದು ಸಾಮಾಜಿಕ ಆಸಕ್ತಿಗೆ ಇದು ಒಂದು ಹೆಲ್ತಿಯರ್ ಅಲ್ಲ, ಒಂದು ಆರೋಗ್ಯಕರವಾದದ್ದಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ನು ಹಾರ್ಮ್ಫುಲ್ ಎಫೆಕ್ಟ್. ಇಲ್ಲಿ ಅಡ್ವರ್ಟೈಸಿಂಗ್ ಆ್ಯಸ್ ಹಾರ್ಮ್ಫುಲ್ ಎಫೆಕ್ಟ್ ಆನ್ ಸೊಸೈಟಿಗೆ ಒಂದು ಹಾರ್ಮ್ಫುಲ್ ಆಗಿರೋವಂಥ ಒಂದು ಎಫೆಕ್ಟ್ನ, ಅಂದರೆ ಒಂದು ಹಾನಿಕರವಾಗಿರೋವಂಥ ಎಫೆಕ್ಟ್ನ ಬೀರ್ತಾ ಹೋಗುತ್ತೆ. ಸೊ ಎಕ್ಸಿಬಿಟಿಂಗ್ ನ್ಯೂಡಿಟಿ, ಸ್ಟೆರಿಯೋಟೈಪ್ ಕಲ್ಚರ್ ಆ್ಯಂಡ್ ಇನ್ಫ್ಲುಯೆನ್ಸಿಂಗ್ ಟು ಅಡಾಪ್ಟ್ ಬ್ಯಾಡ್ ಟೇಸ್ಟ್ ಆರ್ ಮೇಡ್ ಥ್ರೂ ಅಡ್ವರ್ಟೈಸಿಂಗ್. ಇಲ್ಲಿ ಎಕ್ಸಿಬಿಟಿಂಗ್ ನ್ಯೂಡಿಟಿ ಅಂದರೆ ಒಂದು ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಒಂದು ಅಶ್ಲೀಲ ಚಿತ್ರಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಆಗಿರ್ಬೋದು, ಮತ್ತು ಒಂದು ಕಲ್ಚರಲ್ ಆಗಿರ್ಬೋದು, ಅಥವಾ ಇನ್ಫ್ಲುಯೆನ್ಸಿಂಗ್ ಅಡಾಪ್ಟ್ ಬ್ಯಾಡ್
ಟೇಸ್ಟ್ ಅಂದರೆ ಇಲ್ಲಿ ಒಂದು ಬ್ಯಾಡ್ ಟೇಸ್ಟ್ನ ಏನು ಮಾಡ್ತಾ ಹೋಗೋದು, ಅಡಾಪ್ಟ್ ಮಾಡ್ಕೊಳೋ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗೋದು. ಸೊ ಈ ರೀತಿ ಥ್ರೂ ಅಡ್ವರ್ಟೈಸಿಂಗಿಂದ ಮಾಡೋದ್ರಿಂದ ಏನು ಮಾಡ್ತಾ ಹೋಗುತ್ತೆ, ಈ ರೀತಿ ಮಾಡೋದ್ರಿಂದ ಹಾರ್ಮ್ಫುಲ್ ಅಂದರೆ ಒಂದು ಸಮಾಜಕ್ಕೆ ಒಂದು ಹಾನಿಕರ ಒಂದು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಸೊ ಮಚ್ ಆಫ್ ದೀಸ್ ಅಡ್ವರ್ಟೈಸ್ಮೆಂಟ್ಸ್ ಈಸ್ ಇರ್ರಿಲೆವೆಂಟ್ ಆ್ಯಂಡ್ ಅನ್ನೆಸೆಸರಿ ಫಾರ್ ದಿ ಸೊಸೈಟಿ. ಒಂದು ಸೊಸೈಟಿಗೆ ಏನು ಅಂದರೆ ಈ ರೀತಿ ಇರೋ ಅಂಥದ್ದು ಒಂದು ಸಂಬಂಧನೇ ಇರಲ್ಲ, ಮತ್ತು ಏನು ಅದರ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಸೊ ಅನಾವಶ್ಯಕವಾದ ಮತ್ತು ಇದು ಸಂಬಂಧ ಇಲ್ಲದೆ ಇರೋ ಅಂಥ ಒಂದು ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸಿಂಗ್ನ ಕೊಡ್ತಾ ಹೋಗುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಕ್ರಿಟಿಸೈಸ್ಡ್ ದಟ್ ಅಡ್ವರ್ಟೈಸಿಂಗ್ ಈಸ್ ರೀಸನ್ ಫಾರ್ ಕಲ್ಚರ್ ಡೆಟಟೋರಿಯೇಷನ್ ಅಂದರೆ ಒಂದು ಕಲ್ಚರ್ ಬಗ್ಗೆ ಏನು ಅಂದರೆ ಒಂದು ಕಲ್ಚರ್ನ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಒಂದು ಹಾನಿಕರವಾಗಿ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು, ಅಡ್ವರ್ಟೈಸಿಂಗ್ ಕನ್ಫ್ಯೂಸಸ್ ಪೀಪಲ್. Advertising has created a confusion status in the mind of consumers. Large number of repeated advertisements weighted mind of ಕಸ್ಟಮರ್ಸ್. ಅಂದರೆ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಪೀಪಲ್ ಮೈಂಡಲ್ಲಿ ಏನು ಮಾಡ್ತಾ ಹೋಗುತ್ತೆ, ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಲಾರ್ಜ್ ನಂಬರ್ ಆಫ್ ರಿಪೀಟೆಡ್ ಅಡ್ವರ್ಟೈಸ್ಮೆಂಟ್ ಅಂದರೆ ಲಾರ್ಜ್ ನಂಬರ್ ಆಫ್ ಅಡ್ವರ್ಟೈಸ್ಮೆಂಟ್ಸು ರಿಪೀಟೆಡ್ ಆಗೋದ್ರಿಂದ ಕನ್ಸ್ಯೂಮರ್ಸ್ ಮೈಂಡಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ದೇ ಫೇಲ್ ಟು ಟೇಕ್ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಆನ್ ಪರ್ಚೇಸಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ನ ಅವರು ಪರ್ಚೇಸ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟು ನೆಗೆಟಿವ್ ಎಫೆಕ್ಟ್ನ ಬೀರೋದ್ರಿಂದ ಅವರು ಒಂದು ಕನ್ಸ್ಟ್ರಕ್ಟಿವ್ ಡಿಸಿಷನ್ನ ತಗೊಳ್ಳೋದ್ರಲ್ಲಿ ಏನಾಗ್ತಾ ಹೋಗ್ತಾರೆ, ಫೇಲ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟು ಅಗ್ರೆಸಿವ್ ಸೆಲ್ಲಿಂಗ್ ಅಂದರೆ ಇಲ್ಲಿ ಆಕ್ರಮಣಕಾರಿ ಮಾರಾಟ ಅಂತಲೇ ಹೇಳ್ಬೋದು. ಸೊ ಅಡ್ವರ್ಟೈಸಿಂಗ್ ಈಸ್ ರೀಸನ್ ಫಾರ್ ಅಗ್ರೆಸಿವ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್. ಅಂದರೆ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಇಂಟೆನ್ಷನಿಗೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಅಡ್ವರ್ಟೈಸಿಂಗ್ನ ನೀಡ್ತಾ ಹೋಗ್ತಾರೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಒಪಿನಿಯನ್ಸ್ ಆಫ್ ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪರ್ಟಸ್ ಒಂದು ಒಪಿನಿಯನ್ನ ತಗೊಂಡ್ರೆ, ಇಟ್ ಹ್ಯಾಸ್ ಪವರ್ ಟು ಇನ್ಫ್ಲೂಯೆನ್ಸ್ ಆ್ಯಂಡ್ ಇಂಡ್ಯೂಸ್ ದಿ ಕಸ್ಟಮರ್ ಟು ದಿ ಬೈ ಎ ಅನ್ವಾಂಟೆಡ್ ಪ್ರಾಡಕ್ಟ್. ಅಂದರೆ ಒಂದು ಅನ್ವಾಂಟೆಡ್ ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗುತ್ತೆ ಅಡ್ವರ್ಟೈಸ್ಮೆಂಟ್ ಅನ್ನೋದು, ಪವರ್ ಟು ಇನ್ಫ್ಲೂಯೆನ್ಸ್ ಅಂದರೆ ಇನ್ಫ್ಲೂಯೆನ್ಸ್ ಮತ್ತು ಇಂಡ್ಯೂಸ್ ಅಂದರೆ ಇದು ಮನವೊಲಿಸೋ ಅಂಥದ್ದು. ಅಂದರೆ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಮನವೊಲಿಸಿ ಒಂದು ಅನ್ವಾಂಟೆಡ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ರೀತಿ ಒಂದು ಸೊಸೈಟಿನಲ್ಲಿರೋ ಪೀಪಲ್ಗೆ ಮಾಡ್ತಾ ಹೋಗುತ್ತೆ. ಸೊ ಏನಂದರೆ ಇದರಿಂದ ಏನಾಗ್ತಾ ಹೋಗುತ್ತೆ, ಇಟ್ ಈಸ್ ಟು ಪರ್ಸುಯೇಸಿವ್ ಆ್ಯಂಡ್ ಇಟ್ ಕ್ಯಾನ್ ಸೇಲ್ ಇನ್ಫೀರಿಯರ್, ಡಿಫೆಕ್ಟಿವ್, ಇರ್ರೆಲೆವೆಂಟ್ ಆ್ಯಂಡ್ ಅನ್ನೆಸೆಸರಿ ಗೂಡ್ಸ್ ಥ್ರೂ ದಿ ಇಟ್ಸ್ ಅಗ್ರೆಸಿವ್ ಪರ್ಸುಯೇಡಿಂಗ್ ನೇಚರ್. ಅಂದರೆ ಈ ರೀತಿ ಆಕ್ರಮಣಕಾರಿ ಸೆಲ್ಲಿಂಗ್ನ ಮಾಡೋದ್ರಿಂದ ಸೊ ಇನ್ಫೀರಿಯರು, ಡಿಫೆಕ್ಟಿವ್ ಆಗಿರ್ಬೋದು ಅಥವಾ ಇರ್ರಿಲೆವೆಂಟ್, ಅವರಿಗೆ ಪ್ರಾಡಕ್ಟು ಇರ್ರಿಲೆವೆಂಟ್ ಅಂದರೆ ಏಜ್ ಗ್ರೂಪ್ ಅವ್ರಿಗೆ ಆಗಿರ್ಬೋದು ಅಥವಾ ಅವ್ರಿಗೆ ಪ್ರಾಡಕ್ಟು ಬೇಕೇ ಆಗಿರಲ್ಲ. ಸೊ ಆಮೇಲೆ ಅನಾವಶ್ಯಕವಾದ ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗುತ್ತೆ, ಪರ್ಚೇಸ್ ಮಾಡೋ ರೀತಿ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಮೀಡಿಯಾ ಮಿಸ್ಯೂಸ್ ಅಂದರೆ ಅಡ್ವರ್ಟೈಸಿಂಗ್ ಮಿಸ್ಯುಟಿಲೈಸ್ ಮೀಡಿಯಾ ಟು ಇಟ್ಸ್ ಅಡ್ವಾಂಟೇಜಸ್. ಅಂದರೆ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಒಬ್ಬ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅಂದರೆ ಅವರು ಏನು ಮಾಡ್ತಾ ಹೋಗ್ತಾರೆ, ಮೀಡಿಯಾನ ಮಿಸ್ಯೂಸ್ ಮಾಡ್ತಾ ಹೋಗ್ತಾರೆ. ಒಂದೊಂದು ಬಾರಿ ನಮಗೆ ಏನಂತ ಅನಿಸುತ್ತೆ ಅಂದರೆ ಮೋರ್ ಅಡ್ವರ್ಟೈಸ್ಮೆಂಟು ಇಲ್ಲಿ ಲೋಡೆಡ್ ಆಗಿರೋದ್ರಿಂದ ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿದೆ ಅಂದರೆ ಆ ಪ್ರೋಗ್ರಾಮ್ನ ನಾವು ನೋಡ್ತಿದ್ದೀವಿ ಅಂದರೆ ಅದಕ್ಕಿಂತ ಮೋರ್ ದ್ಯಾನ್ ಟೈಮ್ನ ಏನು ಮಾಡ್ತಾ ಹೋಗುತ್ತೆ, ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು ಆಕ್ಯುಪೈ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಒಂದು ಪ್ರೋಗ್ರಾಮ್ನ ನೋಡ್ತಿದ್ದಾರೆ ಅಂದರೆ ಅವರಿಗೆ ಏನಂತ ಅನಿಸ್ತಾ ಹೋಗುತ್ತೆ ಅಂದರೆ ಸೊ ನಮ್ಮ ಟೈಮು ಏನಾಗ್ತಾ ಹೋಗುತ್ತೆ, ವರ್ತ್ಲೆಸ್ ಅಂದರೆ ಒಂದು ವ್ಯಾಲ್ಯೂಯಬಲ್ ಟೈಮ್ ಏನಾಗ್ತಾ ಹೋಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ ಅನ್ನೋ ರೀತಿ ಪೀಪಲ್ಗೆ ಅನ್ನಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು
ಮೆಸೇಜ್ ಪ್ರಾಬ್ಲಮ್. ಮೆನಿ ಅಡ್ವರ್ಟೈಸ್ಮೆಂಟಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಒಂದು ಮೆಸೇಜ್ ಪ್ರಾಬ್ಲಮ್ ಇರ್ತಾ ಹೋಗುತ್ತೆ. ಸೊ ಅನ್ವಾಂಟೆಡ್ ಆ್ಯಂಡ್ ವರ್ತ್ಲೆಸ್ ಮೆಸೇಜ್ ಟು ದಿ ಪೀಪಲ್, ಅಂದರೆ ಅದರಿಂದ ಏನಾಗಲ್ಲ, ಅನ್ವಾಂಟೆಡ್ ಮತ್ತು ಅದರಲ್ಲಿ ಮೆಸೇಜಲ್ಲಿ ವರ್ತೇ ಇರಲ್ಲ. ಸೊ ಆ ರೀತಿ ಮೆಸೇಜ್ಗಳನ್ನ ಕೂಡ ಏನು ಮಾಡ್ತಾ ಹೋಗ್ತಾರೆ, ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಮೆನಿ ಟೈಮ್ಸ್ ಮೆಸೇಜ್ ಆರ್ ದಿ ಫೀಲಿಂಗ್ ಆಫ್ ಲಿಸನರ್ಸ್ ಆ್ಯಂಡ್ ವ್ಯೂವರ್ಸ್. ಒಂದೊಂದು ಸಲ ಏನಾಗ್ತಾ ಹೋಗುತ್ತೆ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ನ ನೋಡ್ತಾ ಇದ್ದರೆ ಅದರಿಂದ ನಮಗೆ ಏನಾಗ್ತಾ ಹೋಗುತ್ತೆ, ಲಿಸನರ್ಸ್ ಇರ್ತಾರಲ್ಲ ಅವ್ರ ಫೀಲಿಂಗ್ಸ್ ಆಗಿರ್ಬೋದು ಮತ್ತು ಇದು ಫೀಲಿಂಗ್ಸ್ ಏನಾಗ್ತಾ ಹೋಗುತ್ತೆ, ಹರ್ಟ್ ಆಗ್ತಾ ಹೋಗೋದು ರೀತಿ ಅಡ್ವರ್ಟೈಸ್ಮೆಂಟು ಇರುತ್ತೆ. ಮತ್ತು ಒಂದೊಂದು ಸಲ ಏನಾಗಿರುತ್ತೆ ಅಂದರೆ ಇಲ್ಲಿ ಅಡ್ವರ್ಟೈಸಿಂಗ್ ಆಲ್ಸೋ ಕಂಟೈನ್ ಬ್ಯಾಡ್ ಟೇಸ್ಟ್ ಆ್ಯಂಡ್ ಲೀಡ್ಸ್ ಟು ಕನ್ಫ್ಯೂಷನ್. ಇಲ್ಲಿ ಏನಾಗ್ತಾ ಹೋಗುತ್ತೆ, ಬ್ಯಾಡ್ ಟೇಸ್ಟ್ ಕೂಡ ಇರುತ್ತೆ. ಮತ್ತು ಮೆನಿ ಅಡ್ವರ್ಟೈಸ್ಮೆಂಟ್ ಕೆನಾಟ್ ಕ್ಯಾರಿ ಫುಲ್ ಮೆಸೇಜ್ ಆಲ್ಸೋ, ಅಂದರೆ ಇಲ್ಲಿ ಒಂದು ಫುಲ್ ಮೆಸೇಜ್ ಕೂಡ ಏನಾಗಿರಲ್ಲ ಇಲ್ಲಿ ಆ ಅಡ್ವರ್ಟೈಸ್ಮೆಂಟಲ್ಲಿ ಇರೋದಿಲ್ಲ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಇರಿಟೇಷನ್ ಅಂದರೆ ಇರಿಟೇಟ್ಸ್ ಆಗುತ್ತೆ. ಮತ್ತು ಕೂಡ ಅದು ವೇಸ್ಟ್ ಕೂಡ, ಅಂದರೆ ಅವ್ರ ಟೈಮ್ ಕೂಡ ವೇಸ್ಟ್ ಮಾಡ್ತಾ ಹೋಗುತ್ತೆ. ಈ ರೀತಿಯ ಅಡ್ವರ್ಟೈಸಿಂಗ್ ಅಂತಕ್ಕಂಥದ್ದು ಒಂದು ನೆಗೆಟಿವ್ ಎಫೆಕ್ಟ್ನ ಸೊಸೈಟಿ ಮೇಲೆ ಬೀರ್ತಾ ಹೋಗುತ್ತೆ.